ಭಾರತ ಸರ್ಕಾರವು 2025 ಜುಲೈ 1ರಂದು ಪ್ರಧಾನಮಂತ್ರಿ ಅಭಿವೃದ್ಧಿ ಭಾರತ ಉದ್ಯೋಗ ಯೋಜನೆಯನ್ನ ಅಧಿಕೃತವಾಗಿ ಘೋಷಿಸಿದೆ. ಈ ಯೋಜನೆಯ ಉದ್ದೇಶ ದೇಶಾದ್ಯಂತ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವುದು, ಉದ್ಯೋಗಾರ್ಹತೆಯನ್ನ ಹೆಚ್ಚಿಸುವುದು ಮತ್ತು ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವುದಾಗಿದೆ. ಈ ಯೋಜನೆಯ ಅನ್ವಯ 2025 ಆಗಸ್ಟ್ 8ರಂದು ಶುಕ್ರವಾರ ಬೆಳಗಾವಿಯ ಉದ್ಯಮಭಾಗದಲ್ಲಿರುವ ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಮತ್ತು ಕರ್ನಾಟಕ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೊದಲನೇದಾಗಿ ಇಂಡಿಯಾ ಬೀಯಿಂಗ್ ದಿ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್, having almost 146 crores, is facing very serious problem ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಎಷ್ಟಿದೆ ಅಂತಂದ್ರೆ 15 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರಲ್ಲಿ 5.6% ಆಫ್ ದಿ ಪಾಪ್ಯುಲೇಷನ್ ಇಸ್ ಅನ್ಎಂಪ್ಲಾಯ್ಡ್. ಪ್ರತಿ ವರ್ಷ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮತ್ತೆ ಉಳಿದಂತೆ ಎಂಪ್ಲಾಯ್ಮೆಂಟ್ ಇದ್ರೆ ಅದು ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಹೆಚ್ಚು ಎಂಪ್ಲಾಯ್ಸ್ ಇದ್ದಾರೆ. ಹಾಗಾಗಿ ಅವರನ್ನ ಒಂದು ಫಾರ್ಮಲ್ ಸೆಕ್ಟರ್ ತರಬೇಕು ಅಂತಕ್ಕಂಥ ಪ್ರಯತ್ನ ಥ್ರೂಔಟ್ ಪ್ಲಾನ್ಸ್ 5 ಇಯರ್ ಪ್ಲಾನ್ಸ್ ನಡೀತಾನೆ ಇದೆ. ಸಾಕಷ್ಟು ರೋಜ್ಗಾರ್ ಯೋಜನಾ ಬಂದಿದೆ. ಆದರೂ ನಮ್ದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನು ಹೆಚ್ಚಾಗ್ತಿದೆ ಅದಕ್ಕೆ ಈಕ್ವಲೆಂಟ್ ಆಗಿ ನಾವು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಕ್ ಆಗ್ತಾ ಇದೆ. ಸರ್ವನ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. Dignitaries on the dais and all my industry friends. First of all, you all might be knowing EPFO. It is the biggest social security organization in the world, with more than 28 crore plus accounts that we handle. Many of them active accounts, pensions, everything. You know the different schemes of Provident Fund. Already many of you are empaneled with Provident Fund. Maybe a lot of micro and small might not be. So it is always our earnest request to everybody that you should be part of this social organization. Basically we run 3 schemes. ಯೋಜನೆ ಎಲ್ಲಾ ಕ್ಷೇತ್ರಗಳಿಗೆ ಅನ್ವಯವಾಗುವುದಾದರೂ ವಿಶೇಷ ತೂಕವನ್ನು ಉತ್ಪಾದನಾ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರವು 13,946 ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದು, ಮುಂದಿನ 2 ವರ್ಷಗಳಲ್ಲಿ ದೇಶದಾದ್ಯಂತ 3.5 ಕೋಟಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವುದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆ 2025 ಆಗಸ್ಟ್ 1ರಿಂದ 2027 ಜುಲೈ 31ರವರೆಗೆ ನಿರ್ಮಿತವಾಗುವ ಹೊಸ ಉದ್ಯೋಗಗಳಿಗೆ ಅನ್ವಯವಾಗಲಿದೆ. ಯೋಜನೆಯ ಅನುಷ್ಠಾನವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯವು ಇಪಿಎಫ್ಒ ಸಹಯೋಗದೊಂದಿಗೆ ನಡೆಸಲಿದೆ. ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಾಗಿ ಹಾಜರಾಗಿದ್ದವರು ಇಪಿಎಫ್ಒ ಮತ್ತು ಐಎಎಂಎಂ ಲಘು ಉದ್ಯಮ ಭಾರತೀಯ ಮಾಜಿ ಅಧ್ಯಕ್ಷ ಸಚಿನ್ ಸಬ್ನೀಸ್, ಇಪಿಎಫ್ಒ ಹುಬ್ಬಳ್ಳಿಯ ಆರ್ಪಿಎಫ್ಸಿಐ ರಾಮಕೇಶ್ ಮಿಶ್ರಾ, ಬೆಳಗಾವಿಯ ಜಿಲ್ಲಾ ಉದ್ಯಮ ಕೇಂದ್ರದ ಸಹ ನಿರ್ದೇಶಕ ಸತ್ಯನಾರಾಯಣ್ ಭಟ್, ಉಪಶ್ರಮ ಆಯುಕ್ತ ನಾಗೇಶ್ ಡಿಸಿ, ಜಿಲ್ಲಾ ಉದ್ಯೋಗಾಧಿಕಾರಿ ಗುರುಪದಯ್ಯ ಹಿರೇಮಠ್, ಇಪಿಎಫ್ಒ ಬೆಳಗಾವಿಯ ಇಒ ಡಿಒ ಮಹೇಶ್ ಚಿಂದೆ. ಕಾರ್ಯಕ್ರಮಕ್ಕೆ ಸಂದೀಪ್ ಬಾಗೇವಾಡಿ ಅವರು ಸ್ವಾಗತ ಭಾಷಣ ಮಾಡಿದರು ಹಾಗೂ ಪ್ರಶಾಂತ್ ಪಾಟೀಲ್ ಅವರು ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿಯ ವಿವಿಧ ಗಣ್ಯರು, ಉದ್ಯಮಗಳು ಮತ್ತು ನೌಕರ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.